ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿದೆ. ಎಲ್ಲರೂ ಬುಕ್ ಮಾಡ್ಕೊಳ್ಳಿ. 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗ್ರ್ಯಾಂಡ್ ಓಪನಿಂಗ್ ಕೊಡೋಣ. ಬನ್ನಿ ಈಗ ಇವತ್ತಿನ ವಿಡಿಯೋದ ಟಾಪಿಕ್ಗೆ ಬರೋಣ. ಗೆಳೆಯರೇ, ಒಂದೊಂದು ಸಲ ನಮ್ಮ ಜೀವನದಲ್ಲಿ ಮುಂದೆ ನಡೆಯುವಂಥ ಘಟನೆಗಳು ನಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಸುಮಾರು ವಿಚಾರಗಳು ರಾತ್ರಿ ಹೊತ್ತು ಮಲಗಿದಾಗ ನಮ್ಮ ಕನಸಲ್ಲಿ ಬಂದಿರಬಹುದು, ಇಲ್ಲ ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಪ್ರಕೃತಿನೇ ನಮಗೆ ಸುಳಿ ಕೊಟ್ಟಿರಬಹುದು. ಈ ಕೆಲಸದಿಂದ ನಿನಗೆ ಯಶಸ್ಸು ಸಿಗುತ್ತೆ ಸಿಗಲ್ಲ ಅನ್ನೋದ್ರ ಬಗ್ಗೆ. ಈ ಥರದ ಅನುಭವಗಳು ನನಗಾಗಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಇಷ್ಟೆಲ್ಲ ಪೀಟಿಗೆ ಹಾಕೋಕೆ ಕಾರಣ ಏನು ಗೊತ್ತಾ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ನಾಯಕ ನಟರಿದ್ದಾರೆ. ಒಬ್ಬರು ಮುಂದೆ ನಡೆಯೋದನ್ನು ಭವಿಷ್ಯದಂತೆ ಹೇಳ್ತಾರೆ, ಇನ್ನೊಬ್ಬರು ಹೇಳಿದ್ದನ್ನು ಮಾಡಿ ತೋರಿಸ್ತಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನೀವು ತಮ್ಲೇನ್ ನೋಡಿ ತಿಳ್ಕೊಂಡಿರ್ತೀರ. ನವರಸ ನಾಯಕ ಜಗ್ಗೇಶ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್. ಜಗ್ಗೇಶ್ ಅವರು ಯಾವುದೇ ವೇದಿಕೆಯಲ್ಲಿ ಕೆಲವು ವ್ಯಕ್ತಿಗಳನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಅವ್ರ ಭವಿಷ್ಯವನ್ನೇ ಹೇಳಿಬಿಡ್ತಾರೆ. ನಿಜ ಆಗುತ್ತೆ ಕೂಡ ಅದು. ಮಾತಾಡಬೇಕಾದ್ರೆ ಆ ಕ್ಷಣದಲ್ಲಿ ಮನಸ್ಸಿಗೆ ಬಂದದ್ದನ್ನು ಹೇಳ್ತಾರೋ, ಇಲ್ಲ ಮುಂದೆ ನಡೆಯೋದವ್ರಿಗೆ ಗೊತ್ತಾಗುತ್ತೋ, ಇಲ್ಲ ಯಾವುದೋ ಒಂದು ಶಕ್ತಿ ಅವರ ಬಾಯಲ್ಲಿ ಆ ಮಾತುಗಳನ್ನು ಹೇಳ್ಸುತ್ತೋ ಗೊತ್ತಿಲ್ಲ. ಅವರು ನುಡಿದ ಭವಿಷ್ಯ ನಿಜ ಆಗುತ್ತೆ. ಸ್ಟೇಜ್ ಮೇಲೆ ಕೊಡೋ ಅವರ ಮೋಟಿವೇಶ್ನಲ್ ಸ್ಪೀಚ್ಗಳು ಮನುಷ್ಯ ಜೀವನಕ್ಕೆ ಮಾದರಿಯಾಗುತ್ತೆ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕಂಫರ್ಟ್ ಝೋನ್ ಅಂದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಇನ್ನೂ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಕಷ್ಟಪಡ್ತಾರೆ. ವೇದಿಕೆಗಳಲ್ಲಿ ಮುಂದೆ ನಾನು ಏನು ಮಾಡ್ತೀನಿ, ಏನು ಸಾಧನೆ ಮಾಡ್ತೀನಿ ಅನ್ನೋದನ್ನು ಬಹಿರಂಗವಾಗಿ ಹೇಳ್ತಾರೆ, ಮತ್ತೆ ಅದನ್ನು ಸಾಧಿಸಿ ತೋರಿಸ್ತಾರೆ. ಇವರಿಬ್ಬರಿಗೂ ನಾನು ಆಗಲೇ ಹೇಳಿದಾಗೆ ಮುಂದೆ ಇದೇ ಆಗುತ್ತೆ ಅಂತ ಪ್ರಕೃತಿ ಏನಾದರೂ ಸುಳಿವು ಕೊಡುತ್ತಾ, ಇಲ್ಲ ರಾತ್ರಿ ಮಲಗಿದಾಗ ಕನಸು ಬೀಳುತ್ತಾ ಗೊತ್ತಿಲ್ಲ. ಆದರೆ ಇವರಿಬ್ಬರ ಬಾಯಲ್ಲಿ ಬರೋ ಮಾತುಗಳು ನಿಜ ಆಗೋದಂತೂ ಸತ್ಯ. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಗೆಳೆಯರೆ, ನವರಸ ನಾಯಕ ಜಗ್ಗೇಶ್ ಅವರು ವೇದಿಕೆ ಮೇಲೆ ಕೆಲವರ ಬಗ್ಗೆ ಹೇಳಿದಂತೆ ಭವಿಷ್ಯಗಳು ನಿಜ ಆಗಿದೆ. ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪುನೀತ್ ಅವರ ಬಗ್ಗೆ ಹೇಳಿದಂಥ ಮಾತು, ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಗಿಲ್ಲಿಗೆ ಹೇಳಿದಂಥ ಮಾತು ತುಂಬ ವೈರಲ್ ಆಗಿತ್ತು. ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಮುಂದೆ ಮಾತಾಡ್ತೀನಿ. ಈಗ ಇವುಗಳನ್ನು ಹೊರತುಪಡಿಸಿ ಕಿಲಾಡಿ ಕುಟುಂಬ ಅನ್ನೋ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಅವರು ಜಡ್ಜ್ ಆಗಿದ್ದಾಗ 2017ರ ಸಮಯದಲ್ಲಿ ಆಕೆ ಅನ್ನೋ ಸಿನಿಮಾದ ಪ್ರಮೋಷನ್ಗೆ ಚಿತ್ರತಂಡ ಹೋಗಿರುತ್ತೆ. ಚಿರಂಜೀವಿ ಸರ್ಜಾ, ಶರ್ಮಿಳಾ ಮಾಂಡ್ರೆ ಈ ಸಿನಿಮಾದ ಲೀಡ್ ಆ್ಯಕ್ಟರ್ಗಳು. ಆದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗುರುಕಿರಣ್ ರವರು ಕೆಲಸ ಮಾಡಿರ್ತಾರೆ. ಸೊ ಸಿನಿಮಾದ ಪ್ರಮೋಷನ್ಗೆ ಗುರುಕಿರಣ್ ರವರು ಕೂಡ ಕಿಲಾಡಿ ಕುಟುಂಬ ಅನ್ನೋ ಶೋಗೆ ಹೋಗಿರ್ತಾರೆ. ಈಗಿನ ಕಾಮಿಡಿ ಕಿಲಾಡಿಗಳೇ ಆಗಿನ ಕಿಲಾಡಿ ಕುಟುಂಬ. ಇಲ್ಲಿ ಸ್ಟೇಜ್ ಮೇಲೆ ಗುರುಕಿರಣ್ ರವರು ಬಂದಾಗ ಒಂದು ಮಾತು ಹೇಳಿದರು. ಗುರುಕಿರಣ್ ಅವರಿಗೆ ಮದುವೆ ಫಿಕ್ಸ್ ಆದಾಗ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತ ಜಗ್ಗೇಶ್ ಅವರ ಮನೆಗೆ ಹೋಗಿದ್ರಂತೆ. ಆ ಕಾರ್ಡನ್ನು ನೋಡಿಬಿಟ್ಟು, ಗುರು ನೀನು ಕ್ಲಿಕ್ ಆಗ್ತೀಯ ಬಿಡು ಅಂದ್ರಂತೆ. ಅದಕ್ಕೆ ಗುರುಕಿರಣ್ ಅವರು ಯಾಕೆ ಸರ್ ಅಂತ ಕೇಳಿದಾಗ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿ ಹೆಸರು ಪಾರ್ವತಮ್ಮ, ಅವರು ಕ್ಲಿಕ್ ಆದರು. ನನ್ನ ಹೆಂಡತಿ ಹೆಸರು ಪರಿಮಳ, ನಾನು ಕ್ಲಿಕ್ ಆದೆ. ಅದೇ ರೀತಿ ನೀನು ಕ್ಲಿಕ್ ಆಗ್ತೀಯಾ, ಯಾಕಂದರೆ ನಿನ್ನ ಬಾಳ ಸಂಗಾತಿಯಾಗಿ ಬರ್ತಾ ಇರೋ ಹುಡುಗಿ ಹೆಸರು ಪಾ ಅಕ್ಷರದಿಂದ ಶುರುವಾಗುತ್ತೆ, ಪಲ್ಲವಿ ಅಂತ, ನೀನು ಕ್ಲಿಕ್ ಆಗ್ತೀಯಾ ಬಿಡು ಅಂತ ಹೇಳಿದ್ರಂತೆ. ಅವರು ಹೇಳಿದ ಹಾಗೆ ಮುಂದೆ ಉಪೇಂದ್ರ, ಜೋಗಿ, ಕರಿಯಾ ಅಂತ ಸಿನಿಮಾಗಳಲ್ಲಿ ಮ್ಯೂಸಿಕ್ ಮಾಡಿ ದೊಡ್ಡ ಹೆಸರು ಮಾಡ್ತಾರೆ ಗುರುಕಿರಣ್ ರವರು. ಇದನ್ನು ಸ್ವತಃ ಗುರುಕಿರಣ್ ರವರೇ ಕಿಲಾಡಿ ಕುಟುಂಬ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇನ್ನು ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಶೋನ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಡ್ಬೇಕಾದ್ರೆ ಜಗ್ಗೇಶ್ ಅವರು ಒಂದ್ಸಲ ಆ ಶೋಗೆ ಕಂಟೆಸ್ಟ್ ಆಗಿ ಹೋಗಿದ್ರು. ಅಲ್ಲಿ ಅವರು ಹೇಳಿದಂಥ ಮಾತು, ಪುನೀತ್ ರಾಜ್ಕುಮಾರ್ ಹಾಗೂ ಜಗ್ಗೇಶ್ ಅವರಿಗೆ ಒಂದೇ ಬರ್ತ್ಡೇ ಡೇಟ್, ಮಾರ್ಚ್ 17. ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾರೆ, ನಮ್ಮ ದೇಶದ ಪ್ರಧಾನಿ ಮಂತ್ರಿ ನಂಬರ್ 17, MG ರಾಮಚಂದ್ರನ್ ನಂಬರ್ 17, ಪುನೀತ್ ರಾಜ್ಕುಮಾರ್ ನಂಬರ್ 17. ಎಲ್ಲರೂ ಒಂದು ದಿನ ಸಾಯ್ತಾರೆ, ಆದರೆ ನಂಬರ್ 17 ಸತ್ತ ಮೇಲೆ ಬದುಕ್ತಾರೆ ಅಂತ. ನೋಡಿ, ಅವರು ಹೇಳಿದ್ದು ಎಷ್ಟು ಸತ್ಯ ಆಯಿತು. ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ಅವರು ಹೋದ್ಮೇಲೆ ಬೆಳಕಿಗೆ ಬಂದವು. ಅವ್ರ ಮೇಲಿದ್ದ ಅಭಿಮಾನ ಇನ್ನೂ ಜಾಸ್ತಿ ಆಯಿತು. ಪುನೀತ್ ಅವರ ಹೆಸರಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮುನ್ನೆಲೆಗೆ ಬಂದವು. ಅವರಿಗೆ ಮೊದಲಿನಿಂದ ಅಭಿಮಾನಿ ಆಗಿದ್ದವರೆಲ್ಲ ಹೆಮ್ಮೆ ಪಡ್ಕೊಂಡ್ರು. ಒಂಥರ ಪುನೀತ್ ರಾಜ್ಕುಮಾರ್ ಅವರು ದೇವರೇ ಆಗಿಬಿಟ್ರು. ಇದು ಜಗ್ಗೇಶ್ ಅವರ ಬಾಯಲ್ಲಿ ಆಗಲೇ ಬಂದಿತ್ತು. ಇನ್ನು ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಗಿಲ್ಲಿ ನಟನನ್ನು ಉದ್ದೇಶಿಸಿ ಒಂದು ಮಾತು ಹೇಳಿದರು. ಇವನು ಬರೋ ವರ್ಷದ ಹೊತ್ತಿಗೆ ಛತ್ರಿ ಹಿಡಿಯೋಕೆ ಒಬ್ಬನನ್ನು ಹಾಕ್ಕೊಂಡು 5-6 ಬಾಡಿಗಾರ್ಡ್ಗಳನ್ನು ಹಾಕ್ಕೊಂಡು ಓಡಾಡೋ ಥರ ಆಗ್ತಾನೆ, ನೋಡ್ತಾ ಇರಿ ಅಂತ. ಈ ಮಾತು ಕೂಡ ಎಷ್ಟು ಸತ್ಯ ಆಯಿತು ಅಲ್ವಾ? ಬಿಗ್ ಬಾಸ್ ಇತಿಹಾಸದಲ್ಲೇ ನಾವು ಎಂದೂ ನೋಡಿರೋದ ಅಭಿಮಾನ, ಪ್ರೀತಿ, ಜನಬೆಂಬಲ ಗಿಲ್ಲಿಗೆ ಸಿಕ್ತು. ಆ ಟೈಮಲ್ಲಿ ಒಂಥರ ಗಿಲ್ಲಿ ಕರ್ನಾಟಕದ ಹೀರೋ ಆಗಿಬಿಟ್ಟಿದ್ದ. ಬೇರೆ ಬೇರೆ ದೇಶಗಳಲ್ಲೂ ಸಹ ಗಿಲ್ಲಿಗೆ ವೋಟ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಮೋಟ್ ಮಾಡ್ತಾಯಿದ್ರು. ಗಿಲ್ಲಿಗೆ ಜನ ಹಾಕಿದ್ದ ವೋಟ್ ರೆಕಾರ್ಡ್ ಆಗೋಯ್ತು ಬಿಡಿ. ಕಪ್ ಗೆದ್ದು ಆಚೆ ಬಂದಾಗ ಜಗ್ಗೇಶ್ ಹೇಳಿದಾಗೆ ಬಾಡಿಗಾರ್ಡ್ಗಳನ್ನು ಹಾಕ್ಕೊಂಡು ಓಡಾಡಂಗೆ ಆಯಿತು. ಈಗ KVN ಸಂಸ್ಥೆಯಲ್ಲಿ ತಯಾರಾಗ್ತಾ ಇರೋ ಸಿನಿಮಾಗೆ ಹೀರೋ ಆಗಿದ್ದಾನೆ. ಈಗ ಅವನಿಗೆ ಛತ್ರಿ ಹಿಡಿಯೋರು ಕೂಡ ಇದ್ದಾರೆ. ನೋಡಿ, ಇದು ಕೂಡ ಸತ್ಯ ಆಯಿತು. ಜಗ್ಗೇಶ್ ಅವರು ಹೇಳ್ದಂಗೆ ಆಯಿತು. ಆದರೆ ಇಂಥ ಜಗ್ಗೇಶ್ಗೂ ಕೂಡ ಒಬ್ಬರು ನಾಮ ಹಾಕಿದರು. ಅವ್ರು ಯಾರು ಅಂತ ಗೊತ್ತು ತಾನೆ? ನಮ್ಮ ಕರ್ನಾಟಕದ ದಿ ಬೆಸ್ಟ್ ಸೈಂಟಿಸ್ಟ್ ದ್ರೋಣ್ ಪ್ರತಾಪ್. ಬೇರೆ ಎಲ್ರಿಗೂ ಭವಿಷ್ಯ ಹೇಳ್ತಾ ಇರೋ ಜಗ್ಗೇಶ್ ಅವ್ರಿಗೂ ಕೂಡ ಇವರು ಹೂ ಮುಡಿಸಿದ್ರು ಅಂದರೆ ಲೆಕ್ಕ ಹಾಕಿ ನಮ್ಮ ದ್ರೋಣಣ್ಣ ಎಷ್ಟು ಚಾಣಕ್ಯ ಅಂತ. ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಕಡೆ ಬರೋಣ. ಇವರು ಸ್ಟಾರ್ಟಿಂಗ್ ಡೇಸ್ನಲ್ಲಿ ಕೊಟ್ಟಿರೋ ಕೆಲವು ಇಂಟರ್ವ್ಯೂಗಳ ತುಣುಕುಗಳು ಈಗ ವೈರಲ್ ಆಗ್ತಾ ಇದೆ. ಅವರಿಗೆ ನಾನು ದೊಡ್ಡ ಹೀರೋ ಆಗ್ತೀನಿ, ಈ ಸ್ಥಾನಕ್ಕೆ ಬರ್ತೀನಿ ಅಂತ ಎಷ್ಟು ಕಾನ್ಫಿಡೆಂಟ್ ಇತ್ತು ಅಂದರೆ 2012ರ ಸಂದರ್ಭದಲ್ಲಿ ಲಕ್ಕಿ ಅನ್ನೋ ಸಿನಿಮಾ ಮಾಡ್ತಿರ್ತಾರೆ. ರಾಧಿಕಾ ಕುಮಾರಸ್ವಾಮಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು.
ನಾಯಕಿಯಾಗಿ ರಮ್ಯರವರು ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ಪ್ರಮೋಷನ್ಗೆ ಅಂತ ಯಶ್ ಅವರು ಸುವರ್ಣ ನ್ಯೂಸ್ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ. ಗೌರಿ ಶಕ್ಕೀರ್ ಅವರು ಯಶ್ ಅವರನ್ನು ಇಂಟರ್ವ್ಯೂ ಮಾಡಿದರು. ಲಕ್ಕಿ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಯಶ್ ಹಾಗೂ ರಮ್ಯಾ ನಡುವೆ ಒಂದು ಸಣ್ಣದಾಗಿ ಮನಸ್ತಾಪ ಬಂದಿರುತ್ತೆ. ರಮ್ಯರವರು ಸೀನಿಯರ್ ಆ್ಯಕ್ಟರ್ ಆಗಿದ್ದರಿಂದ ಎಲ್ಲ ಕಡೆ ರಮ್ಯಾಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ. ಯಶ್ನ ಕೇರ್ ಮಾಡ್ತಾ ಇರಲ್ಲ. ಆವಾಗ ಅವರು ಅಂದ್ಕೊಂಡ್ರಂತೆ, ನಾವೀಗ ಚಿಕ್ಕವರು, ಮುಂದೆ ದೊಡ್ಡವರಾಗ್ತೀವಿ ಬಿಡಿ ಅಂತ. ಇದನ್ನು ಆ ಇಂಟರ್ವ್ಯೂನಲ್ಲಿ ಯಶ್ ಅವರು ಹೇಳ್ಕೊಂಡಿದ್ರು. ಅದೇ ರೀತಿ ಈಗ ದೊಡ್ಡ ಸ್ಟಾರ್ ಆಗಿದ್ದಾರೆ. ಈ ಇಂಟರ್ವ್ಯೂನ ತುಣುಕು ಈಗ ವೈರಲ್ ಆಗ್ತಾ ಇದೆ. ರಾಮಾಚಾರಿ ಸಿನಿಮಾ ಇಂಡಸ್ಟ್ರಿ ಹಿಟ್ ಆದಾಗ 2015ರ ಸೈಮಾ ಅವಾರ್ಡ್ ಫಂಕ್ಷನ್ನಲ್ಲಿ ಯಶ್ ಅವರು ವೇದಿಕೆ ಮೇಲೆ ಒಂದು ಮಾತು ಹೇಳಿದರು. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ. ನೀವು ಒಂದನ್ನು ಗಮನಿಸಬೇಕು, ಅದು ರಾಮಾಚಾರಿ ಹಿಟ್ಟಾದಂತಹ ಸಂದರ್ಭ. ಮುಂದೆ KGF ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅನ್ನೋ ಐಡಿಯಾನೇ ಅವ್ರಿಗಿರಲಿಲ್ಲ. ಅಂಥದ್ರಲ್ಲಿ ಅದು ಯಾವ ಕಾನ್ಫಿಡೆಂಟ್ನಲ್ಲಿ ಆ ಮಾತನ್ನು ಆವತ್ತು ಹೇಳಿದ್ರೋ ಗೊತ್ತಿಲ್ಲ. ಈಗ ಟಾಕ್ಸಿಕ್ ಟ್ರೈಲರ್ ಇವೆಂಟ್ನಲ್ಲಿ ಯಶ್ ಕನ್ನಡ ಮಾತಾಡಲಿಲ್ಲ ಅಂತ ಬಡ್ಕೊಳ್ಳೋರು ಈ ವಿಡಿಯೋ ಯೂಟ್ಯೂಬ್ನಲ್ಲೇ ಸಿಗುತ್ತೆ, ಹೋಗಿ ನೋಡಿ. ಕನ್ನಡ ಇಂಡಸ್ಟ್ರಿ ಬೆಳವಣಿಗೆಯ ಬಗ್ಗೆ ಚಿರಂಜೀವಿ ಎದುರೇ ಕನ್ನಡದಲ್ಲೇ ಮಾತಾಡಿದರು ಯಶ್. ಆವತ್ತು ಯಶ್ ಹೇಳಿದ ಮಾತು ನಿಜ ಆಯಿತು. 2018ರ ಡಿಸೆಂಬರ್ನಲ್ಲಿ KGF ಅನ್ನೋ ಕನ್ನಡ ಸಿನಿಮಾ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮಾರ್ಕೆಟನ್ನೇ ಸೇಕ್ ಮಾಡ್ತು. ನಂತರ ಇದೇ KGF ಟೈಮಲ್ಲೇ ವೇದಿಕೆ ಮೇಲೆ ಇನ್ನೊಂದು ಮಾತು ಹೇಳಿದ್ರು. ಇಷ್ಟು ದಿನ ನಾವು ಅವ್ರ ಥರ ಸಿನಿಮಾ ಮಾಡಬೇಕು, ಇವ್ರ ಥರ ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡ್ತಾ ಇದ್ವಿ. ಆದರೆ ಇನ್ನು ಮುಂದೆ ನಮ್ಮ ಲೆವೆಲ್ಗೆ ಅವರು ಸಿನಿಮಾ ಮಾಡೋಕ್ಕೆ ಮುಕ್ಕರಿಬೇಕು, ಆ ಮಟ್ಟಿಗೆ ನಾವು ಬರ್ತೀವಿ ಅಂತ ಹೇಳಿದರು. ನೋಡಿ, ಅದು ಕೂಡ ನಿಜ ಆಯಿತು. KGF ಚಾಪ್ಟರ್ 2 ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಇಡೀ ಯೂಟ್ಯೂಬೇ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಈಗಲೂ ಈ ಟೀಸರ್ ಮಾಡಿದ ರೆಕಾರ್ಡನ್ನು ಇಂಡಿಯನ್ ಯಾವುದೇ ದೊಡ್ಡ ಸಿನಿಮಾದ ಟೀಸರ್ ಕೂಡ ಮಾಡಿಲ್ಲ. ನಂತರ ಇದೇ KGF ಚಾಪ್ಟರ್ 2 ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿದ್ರು. ಕನ್ನಡ ಸಿನಿಮಾನ, ಕನ್ನಡ ಇಂಡಸ್ಟ್ರಿನ ಇಡೀ ದೇಶ ತಿರುಗಿ ನೋಡಬೇಕು, ಬರೀ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸೆಲ್ಯೂಟ್ ಹೊಡಿಬೇಕು ಅಂತ. ಅವ್ರು ಅದನ್ನು ಸಾಧಿಸಿಬಿಟ್ರು. ಗೆಳೆಯರೆ, ಯಶ್ ಅವರಿಗೆ ಬರೀ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅವ್ರು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಒಂದೊಂದೇ ಹೆಜ್ಜೆನ ಇಟ್ಕೊಂಡು ಈ ಸ್ಥಾನಕ್ಕೆ ಅವರು ಬಂದಿರೋದು. ಮೊದಲು ಒಂದು ಪ್ರಾವಿಷನ್ ಸ್ಟೋರ್ ಹಾಕಿದ್ರು. ಅಲ್ಲೇ ಬೇರೆ ವ್ಯಾಪಾರ ಮಾಡಿಕೊಂಡು ದುಡ್ಡು ಮಾಡಬಹುದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಆ್ಯಕ್ಟರ್ ಆಗಲೇಬೇಕು ಅಂತ ಬೆಂಗಳೂರಿಗೆ ಬಂದರು. ಅಲ್ಲಿ ರಂಗಭೂಮಿಗೆ ಸೇರಿಕೊಂಡು ಅಲ್ಲಿ ಸೆಟ್ ವರ್ಕ್ಗಳನ್ನೆಲ್ಲ ಮಾಡಿ ಕಲಾವಿದರಲ್ಲಿ ಒಬ್ಬರಾದರು. ಆಮೇಲೆ ಅಲ್ಲಿಂದ ಸೀರಿಯಲ್ಗೆ ಬಂದರು. ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಬರೀ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ದುಡ್ಡು ಮಾಡಬಹುದಾಗಿತ್ತು. ಆದರೆ ಅವರು ಅದನ್ನು ಮಾಡಲಿಲ್ಲ. ಆಮೇಲೆ ಅಲ್ಲಿಂದ ಅಲ್ಲಿ ಇಲ್ಲಿ ಚಾನ್ಸ್ ಕೇಳಿಕೊಂಡು ಹೀರೋ ಆದರು. ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟರು. ಈಗಲೂ ಸಿಕ್ಕ ಸಿನಿಮಾಗಳನ್ನು ಮಾಡಿಕೊಂಡು ದುಡ್ಡು ಮಾಡಬಹುದಾಗಿತ್ತು. ಆದರೆ ಅದನ್ನು ಕೂಡ ಮಾಡಲಿಲ್ಲ. ನಾನು ಬೆಳಿಬೇಕು, ಕನ್ನಡ ಇಂಡಸ್ಟ್ರಿನೂ ಬೆಳೆಸಬೇಕು ಅಂತ ಈ ಸ್ಥಾನಕ್ಕೆ ಬಂದಿದ್ದಾರೆ. ಇದನ್ನೇ ನಾನು ಮೊದಲೇ ಹೇಳಿದ್ದು. ಯಶ್ ಅವರಿಗೆ ಕಂಫರ್ಟ್ ಝೋನ್ ಅಂದರೆ ಇಷ್ಟ ಆಗಲ್ಲ ಅಂತ. ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಹಸಿವು ಇನ್ನೂ ಇದೆ ಅವರಿಗೆ. ಇಷ್ಟಕ್ಕೆ ಅವರು ಸೀಮಿತ ಆಗಲ್ಲ. ಗೆಳೆಯರೇ, ಕಂಡ ಕನಸನ್ನು ನಿಜ ಮಾಡ್ಕೊಳ್ಳೋದು ಬೇರೆ, ಆದರೆ ನಾನು ಇದನ್ನೇ ಸಾಧಿಸ್ತೀನಿ ಅಂತ ಬಹಿರಂಗವಾಗಿ ಹೇಳಿ ಅದನ್ನು ಸಾಧಿಸೋದು ಇದೆಯಲ್ಲ, ಇದಕ್ಕೆ ಗಟ್ಸ್ ಬೇಕು. ಇದು ಎಲ್ಲರಿಗೂ ಬರಲ್ಲ. ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಸಣ್ಣದಾಗಿ ಒಂದು ತಪ್ಪು ಹೇಳಿದ್ರು ಕೂಡ ಅದು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗುತ್ತೆ. ಈಗ ಸರ್ಕಲ್ ವಿಚಾರವಾಗಿ ವಿನಯ್ ಗೌಡರವರನ್ನು ಯಾವ ಥರ ಟ್ರೋಲ್ ಮಾಡ್ತಾಯಿದ್ದಾರೆ ಅಂತ ನೀವು ನೋಡಿ ಇದ್ದೀರಲ್ವ. ಅಕಸ್ಮಾತ್ ಯಶ್ ಅವರು ಹೇಳಿ ಅದನ್ನು ಮಾಡೋಕ್ಕೆ ಆಗದೇ ಇದ್ದಿದ್ರೆ ಈಗ ಯಾರೆಲ್ಲ ಯಶ್ನ ಹೊಗಳ್ತಾ ಇದ್ದಾರೋ ಅವರೇ ಟ್ರೋಲ್ ಮಾಡ್ತಾಯಿದ್ರು. ನಾನು ಏನಾದರೂ ಸಾಧಿಸ್ತೀನಿ ಅಂತ ಅವ್ರಿಗೆ ಮೊದಲೇ ಕಾನ್ಫಿಡೆಂಟ್ ಇತ್ತು. ಅವ್ರು ಅದನ್ನು ಹೇಳ್ಕೊಂಡಂಗೆ ಮಾಡಿದ್ರು. ಅವರೇ ಹೇಳೋ ಥರ ಎಲ್ಲರೂ ಕನಸು ಕಾಣಬೇಕು. ನಾವೆಲ್ಲೋ ಜಗಲಿ ಮೇಲೆ ಕೂತು ಕನಸು ಕಂಡಿದ್ದಕ್ಕೆ ಇವತ್ತು ನಿಜ ಆಯಿತು. ಯಾರು ಕೂಡ ಕನಸಿಗೆ ಬೇಲಿ ಹಾಕೋಬೇಡಿ, ಕನಸು ಕಾಣ್ರಿ. ಆ ಕನಸನ್ನು ನಿಜ ಮಾಡ್ಕೊಳ್ಳೋಕ್ಕೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಡಿ, ಆದರೆ ಯಾವತ್ತೂ ಹಿಂದೆ ಸರಿಬೇಡಿ. ಆವತ್ತು ರಾತ್ರಿ ಮೆಜೆಸ್ಟಿಕ್ನಲ್ಲಿ ಒಬ್ಬಂಟಿಯಾಗಿ ಯಶ್ ಅವರು ಮಲಗಿದ್ದಾಗ ಇದೆಲ್ಲ ಯಾಕೆ ಬೇಕು ಬಿಡು ಅಂತ ಮತ್ತೆ ಹೋಗಿ ಪ್ರಾವಿಷನ್ ಸ್ಟೋರ್ನಲ್ಲಿ ಕೆಲಸ ಮಾಡಿದರೆ ಇವತ್ತು ಇಂಥ ಬಿಗ್ ಸ್ಟಾರ್ ಆಗ್ತಾ ಇರಲಿಲ್ಲ. ಜೀವನದಲ್ಲಿ ನಾವು ಅಂದ್ಕೊಂಡದನ್ನು ಪಡ್ಕೋಬೇಕು ಅಂದರೆ ಕಷ್ಟಪಡಲೇಬೇಕು. ಸುಖ ಸುಮ್ಮನೆ ಯಾವುದು ನಮಗೆ ಸಿಗಲ್ಲ. ಗೆಳೆಯರೆ, ಜಗ್ಗೇಶ್ ಅವರು ತಮ್ಮ ಅನುಭವವನ್ನು ಮುಂದೆ ಇಟ್ಕೊಂಡು ಮಾತಾಡ್ತಾರೆ. ಆಮೇಲೆ ಅವರು ರಾಘವೇಂದ್ರ ಸ್ವಾಮಿ ಅಪ್ಪಟ ಭಕ್ತ, ಒಂಥರ ದೈವ ಸಂಭೂತ ಅಂತೀವಲ್ಲ ಹಾಗೆ. ಬೇಕಾದರೆ ನೋಡಿ, ಯಾವಾಗಲೂ ಅವರು ಹಣೆ ಮೇಲೆ ವಿಭೂತಿಯನ್ನು ಇಟ್ಕೊಂಡೇ ಇರ್ತಾರೆ. ಈ ಥರದ ವ್ಯಕ್ತಿಗಳು ಹೇಳೋ ಮಾತುಗಳು ಒಂದೊಂದು ಸಲ ನಿಜ ಹೋಗ್ಬಿಡುತ್ತೆ. ಯಾಕೆಂದರೆ ಯಾವಾಗಲೂ ದೈವತ್ವದ ಮೇಲೆ ಅವರ ಗಮನ ಇರೋದರಿಂದ ಆಗಾಗ ಇಂಥ ಮಾತುಗಳು ಬರ್ತಾ ಇರ್ತವೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಅಂದರೆ ಅವರಿಗೆ ಅವರ ಲೈಫ್ ಬಗ್ಗೆ ತುಂಬಾ ಕ್ಲಾರಿಟಿ ಇತ್ತು. ಇದನ್ನು ಮಾಡಲೇಬೇಕು, ಮಾಡ್ತೀನಿ ಅನ್ನೋ ಛಲ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಅವರಿಗೆ ನಂಬಿಕೆ ಇತ್ತು. ಹಾಗಾಗಿ ಅವರು ಎಲ್ಲವನ್ನು ಹೇಳ್ತಾ ಬಂದರು, ಸಾಧಿಸ್ತಾ ಬಂದರು. ಇವರಿಬ್ಬರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡದ್ದು ಇಷ್ಟೇ. ನಿಮಗೆ ಇವ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.